ಏನ್ ತಮಾಷೆ ಮಾಡ್ತಿದ್ಯಾ ನೀ? ಒಬ್ರನ್ನ ಕೊಲ್ಲೋದು ಅಂದ್ರೆ ನಿಂಗೆ ಅಷ್ಟು ಈಸಿ ಆಗೋಯ್ತಾ? ಏ ಅನಿತಾ, ನಿಂಗ್ ಯಾಕೋ ಅತಿ ಆಯ್ತು ಕಣೆ. ಅಲ್ವೇ ನಿಂಗ್ ಯಾಕೆ ಇಷ್ಟೊಂದು ಕೋಪ? ಈ ತರ ಕೆಟ್ಟ ಬುದ್ಧಿನ ಎಲ್ಲಿಂದ ಕಲ್ತ್ಯೆ? ಸರಿ ಹೋಗುತ್ತೇನೆ. ನಾನ್ ಸತ್ತೋದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅದಕ್ಕೆ ನಾನ್ ಸಾಯ್ಬಾರ್ದು. ಯಾಕನಿ ಏನೇನೋ ಮಾತಾಡ್ತಿದ್ಯಾ? ನೀನ್ ಸಾಯೋದ್ರಿಂದ ಎಲ್ಲ ಸರಿ ಹೋಗ್ಬಿಡುತ್ತಾ? ಝಾನ್ಸಿ ಮತ್ತೆ ರಾಘವೇಂದ್ರನ್ ಜೀವನ ಸರಿ ಹೋಗುತ್ತೆ ಅಣ್ಣ. ನಾನೇ ಸತ್ತೋದ್ರೆ ಅವರಿಬ್ರಿಗೂ ಇನ್ ಯಾವ ಅಡ್ಡಿನೂ ಇರಲ್ಲ ಅಣ್ಣ. ಆಮೇಲೆ ಅವರಿಬ್ರು ಜೊತೆಲಿ ಸಂತೋಷವಾಗಿದ್ಬಿಡ್ತಾರೆ. ಹೌದು, ನಾನ್ ಯಾಕೆ ಸಾಯ್ಬೇಕು ಅಲ್ವಾ ಅಮ್ಮ? ನನಗ್ ಅವಮಾನ ಮಾಡ್ದವ್ರನ್ನ ಬದುಕೋಗ್ಬಿಟ್ಟು ನಾನ್ ಸತ್ತೋದ್ರೆ ನನ್ಗೇನ್ ಸಾಧಿಸ್ದಂಗಾಯ್ತು? ಅನಿತಾ, ಈ ರೀತಿ ಎಲ್ಲ ಯೋಚನೆ ಮಾಡ್ಬೇಡ್ವೆ. ಇಲ್ಲಮ್ಮ, ಖಂಡಿತ ನಾನ್ ಸಾಯಲ್ಲ. ಆದ್ರೆ ನನಗ್ ಅವಮಾನ ಮಾಡಿ ಖುಷಿಯಾಗಿರ್ಬೇಕು ಅನ್ಕೊಂಡಿರೋರ್ನ ಮಾತ್ರ ಖಂಡಿತ ಬಿಡಲ್ಲ. ಅವ್ರಿಗೆ ನಾನು ಏನಾದ್ರೂ ಮಾಡ್ಲೇಬೇಕು, ಮಾಡ್ತೀನಿ. ಇವಾಗ ಸಾಯ್ಬೇಕಾಗಿರೋದು ನಾನಲ್ಲ, ನನಗೆ ಅವಮಾನ ಮಾಡಿರೋ ಆ ರಾಘವೇಂದ್ರ. ನಾನು ಸಾಯಲ್ಲ, ಸಾಯಿಸ್ತೀನಿ. ಅದಕ್ಕೋಸ್ಕರನಾದ್ರೂ ನಾನು ಬದುಕಿರ್ತೀನಿ. ನೀನ್ ಖುಷಿಗೆ ಗಾಡಿಗಿಂತ ಫಾಸ್ಟ್ ಆಗ್ತಾ ಇದೆಯಲ್ಲೋ. ನನಗೆ ಆಗ್ತಿರೋ ಖುಷಿಗೆ ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಝಾನ್ಸಿ ಮೇಡಮ್ನ ಯಾವಾಗ ನೋಡ್ತೀನೋ ಅಂತ ಅನಿಸ್ತಿದೆ ಕಣ. ರಾಘು ನಿಂತ್ಕೊಳ. ರಾಘು, ನಿನ್ ಮುಖದಲ್ಲಿರೋ ಸಂತೋಷದ ಬೆಳಕು ನಾನು ಇಷ್ಟು ದಿನ ಕಾಯ್ತಾ ಇದ್ದ ಕತ್ತನ ದೂರ ಮಾಡಿದೆ. ನಾನು ಈ ದಿನಕ್ಕೆ, ಈ ಕ್ಷಣಕ್ಕೆ ಕಣೋ ಕಾಯ್ತಾ ಇದ್ದಿದ್ದು. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆಗ್ತಾ ಇಲ್ಲ ತರುಣ, ನನಗಾಗ್ತಾ ಇಲ್ಲ. ನನ್ ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ. ಆಕಾಶದಲ್ಲಿ ಹಾರಾಡ್ತಿದೆ. ನನ್ನ ಮನ್ಸು ಸ್ವರ್ಗದಲ್ಲಿ ತೇಲಾಡ್ತಿದೆ. ತೇಲಾಡ್ಲಿ ಬಿಡ. ಇಷ್ಟು ದಿನ ನಿನ್ ಮನ್ಸು ಈ ಕುಟುಂಬನ ಬೇಲಿಗೆ ಬಂದಿದೆ. ಇವತ್ತು ನೀನ್ ನಿಜವಾಗ್ಲೂ ಗಂಡಗಲಿ ಅನ್ಸ್ಕೊಂಡೆ ಕಣ. ಎಲ್ರ ಮುಂದೆ ಕರೆಕ್ಟ್ ಆಗಿ ಮಾತಾಡಿದೆ. ಇನ್ನು ಮುಂದೆ ನಿನ್ ಲೈಫು ಸೂಪರ್ ಆಗಿರುತ್ತೆ. ಫುಲ್ ಜಾಲಿ. ಅದ್ ಸರಿ, ನೀನೇ ಲಿಂಗೋಡ್ ಹೋಗ್ತಿದ್ಯಾ? ಝಾನ್ಸಿ ಮೇಡಮ್ ಮನೆಗೆ ಹೋಗ್ತಾ ಇದೀನ. ಅಪ್ಪ ತಂದೆ, ನಿನ್ ಸಂತೋಷಕ್ಕೆ, ನಿನ್ ಖುಷಿಗೆ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದಾರೆ ಅಂತ ಗೊತ್ತಿದ್ರೆ ಎಲ್ಲಿಗಂತ ಹೋಗ್ತೀಯೋ? ಅವರು ರಾಮಾಚಾರಿ ಸರ್ ಮನೇಲಿದ್ದಾರೆ. ಸರಿ, ಅಲ್ಲಿಗೆ ಹೋಗ್ತೀನಿ ಬಿಡು. ನಿಂತ್ಕೊಳ. ಮತ್ತೆ ಓಡಾಗ್ತಾ ಇದೆಯಲ್ಲ, ನಿನಗೆ ಅಂತಾನೆ ಗಾಡಿ ತಂದಿರೋದು. ಹೋಗು, ಮನ್ಸ್ ಬಿಚ್ಚಿ ಮಾತಾಡು. ಇಷ್ಟು ದಿನದಿಂದ ಬಚ್ಚಿಟ್ಕೊಂಡಿದ್ ಎಲ್ಲಾ ಮಾತುಗಳು ಹೇಳ್ಕೊ. ಮಾತಾಡೋದೇನೋ ತರುಣ, ಇನ್ಮೇಲೆ ಜೀವನ ಪೂರ್ತಿ ಅವ್ರ ಜೊತೆಲೇ ಇರ್ತೀನಿ. ನಮ್ಮನ್ನ ಇನ್ ಮುಂದೆ ಯಾರು ತಡೆಯೋದಿಕ್ಕಾಗಲ್ಲ. ಆಲ್ ದ ಬೆಸ್ಟ್ ಮಗ. ಹೋಗಿ ಜೊತೆಲಿ ಕರ್ಕೊಂಡ್ ಬಾ, ನಾನ್ ಕಾಯ್ತಾ ಇರ್ತೀನಿ. ಬಾಯ್ ರಾಘು, ಆಲ್ ದ ಬೆಸ್ಟ್. ರಾಮಾಚಾರಿ ಅವರು ಹೇಳಿ. ರಘು, ತಂಗಿನ ನಮ್ಮ ಮನೆಯಿಂದ ಹೊರಟಿದ್ದಾಳೆ, ಹಾಗಾಗಿ ಒಂದ್ಸತಿ ಅವಳು ಫೋನ್ ಮಾಡ್ಬಿಟ್ಟು ಹೊರಡು. ಹೌದಾ? ಸರಿ, ಥ್ಯಾಂಕ್ ಯು ಸೋ ಮಚ್. ಅಣ್ಣ, ಸ್ವಲ್ಪ ಬೇಗ ಹೋಗ್ಲೇನಾ? ನನ್ ಎಷ್ಟು ಬೇಗ ಹೋಗ್ತೀನಿ ಅನ್ನಿಸ್ತದೆ. ಬೇಜಾರ್ ಮಾಡ್ಕೋಬೇಡಿ. ಇವಾಗ ಒಂದೊಂದು ಕ್ಷಣನು ನನಗೆ ಯುಗಗಳು ಕಳೆದಂಗೆ ಆಗ್ತಿದೆ ಮೇಡಮ್. ಎಷ್ಟು ಬೇಗ ನಿಮ್ಮನ್ನ ನೋಡ್ತೀನಿ ಅನ್ನಿಸ್ತಾ ಇದೆ. ನನ್ನಿಂದ ಆಗ್ತಾ ಇಲ್ಲ ರಾಘು. ನನಗ್ ಹಕ್ಕಿ ತರ ರೆಕ್ಕೆ ಇದ್ದಿದ್ರೆ ಹಾರ್ಕೊಂಡ್ ಬಂದ್ಬಿಡ್ತಿದ್ದೆ. ಎಷ್ಟು ಬೇಗ ನಿನ್ನ ಸೇರ್ತೀನೋ ಅನ್ನಿಸ್ತಿದೆ.
ಏನಾಯ್ತಣ್ಣ? ಏನಾಯ್ತೋ ಗೊತ್ತಾಗ್ತಿಲ್ಲ. ನೀವ್ ಬೇರೆ ತುಂಬಾ ಖುಷಿಯಿಂದ ಹೋಗ್ತಾ ಇದ್ದೀರಾ. ನಿಮ್ ಸೇರ್ಸ್ಬೇಕಾದ ಜಾಗಕ್ಕೆ ಸೇರ್ಸಕ್ಕಾಗ್ತಿಲ್ಲ. ಸಾರಿ ಮೇಡಮ್. ಪರವಾಗಿಲ್ಲ ಅಣ್ಣ, ಇಲ್ಲಿವರೆಗೂ ತುಂಬಾ ಬೇಗ ಕರ್ಕೊಂಡ್ ಬಂದ್ರಿ. ಇಲ್ಲಿಂದ ನಾನು ಹೇಗ ಹೋಗ್ತೀನಿ. ತಗೊಳ್ಳಿ ಮೇಡಮ್, ನಿಮ್ ಆಸೆ ಕೈಗೂಡ್ಲಿ, ಒಳ್ಳೇದಾಗ್ಲಿ, ಓಡ್ ಬನ್ನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಮೇಡಮ್ 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 ಅಯ್ಯೋ ಕಣ್ಬಿಡಿ ಮೇಡಮ್. ಚಾಚಾ ಮೇಡಮ್, ನಿಮಗೇನು ಆಗಲ್ಲ. ನಿಮ್ಮನ್ನ ನಾನು ಉಳಿಸ್ಕೊಂತೀನಿ. ಕಣ್ಬಿಡಿ ಮೇಡಮ್, ಕಣ್ಬಿಡಿ. ನಿಮಗೆ ನನ್ನ ಮಾತು ಕೇಳಿಸ್ತಿದೆ ಅಲ್ವಾ ಮೇಡಮ್? ನಿಮಗೇನಾಗಲ್ಲ, ನಾನು ಇದ್ದೀನಿ, ನಾನು ಕಾಪಾಡ್ಕೋತೀನಿ. ನಿಮ್ಗೇನಾಗಲ್ಲ, ಕಣ್ಬಿಡಿ ಮೇಡಮ್. ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ನೀವು ಅಷ್ಟೇ ನನ್ನ ಬಿಟ್ಟು ಹೋಗ್ಬಾರ್ದು ಮೇಡಮ್. ಹೆಲ್ಪ್ ಸರ್, ಸರ್, ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ ಸರ್. ನಿಲ್ಸಿ ಸರ್. ಅಯ್ಯೋ ಅಯ್ಯೋ ಸರ್ 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 ಸರ್. ಅಣ್ಣ ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ ಸರ್. ಯಾರಾದ್ರೂ ಗಾಡಿ ನಿಲ್ಸಿ, ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ, ಉಳಿಸ್ಕೋಬೇಕು ಮೇಡಮ್. ಮೇಡಮ್ ಜಾನ್ಸಿ ಮೇಡಮ್, ನಾನು ನಿಮ್ಮನ್ನು ಕಾಪಾಡ್ತೀನಿ ಮೇಡಮ್. ಕಣ್ಬಿಡಿ ಮೇಡಮ್, ಏನಾದರೂ ಮಾತಾಡಿ ಮೇಡಮ್. ಜಾನ್ಸಿ ಮೇಡಮ್, ಮಾತಾಡಿ ಮೇಡಮ್, ಏನಾದರೂ ಮಾತಾಡಿ ಮೇಡಮ್. ಏನು ಮಾಡೋದು ಮೇಡಮ್? ಅಯ್ಯೋ ನಿಲ್ಸಿ ಮೇಡಮ್. ಮೇಡಮ್ ಒಂದು ನಿಮಿಷ, ನಾನು ಇದನ್ನು ಕಾಪಾಡ್ಕೊಂತೀನಿ. ಹೇಳಪ್ಪ ಪ್ರಣಯ ರಾಜ. ಜಾನ್ಸಿ ಮೇಡಮ್ ಆಕ್ಸಿಡೆಂಟ್ ಆಗಿ ಹೋಗಿದ್ದೆ ಕಣೋ. ಏನ್ ಹೇಳ್ತಾ ಇದೀಯೋ? ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಕಣೋ. ತುಂಬಾ ಎಮರ್ಜೆನ್ಸಿ ಇದೆ, ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲೇಬೇಕು. ಯಾವ್ದಾದ್ರು ಕಾರ್ ಅರೇಂಜ್ ಮಾಡ್ಕೊಂಡ್ ಬಾ ತರುಣ, ಬೇಗ ಬೇಗ. ಎಲ್ಲಿದ್ಯೋ ತರುಣ? ಇಲ್ಲೇ ತೆರಿಗೆ ಭವನ ಹತ್ರ ಹಿಂದಿನ ರೋಡಲ್ಲೇ ಆಗಿರತ್ತೋ. ತರುಣ ಬೇಗ, ಪ್ಲೀಸ್ ಬೇಗ ಬಾ ತರುಣ, ಬೇಗ ಬೇಗ ಬೇಗ. ಸರ್, ನಾನು ಇವಾಗೆ ಬರ್ತೀನಿ. ನಿಮ್ಗೇನು ಆಗೋಕ್ ನಾನು ಬಿಡಲ್ಲ. ನೀವು ರಾಗು ಕಾಪಾಡ್ಕೋತಾನೆ. ಅಯ್ಯೋ ಯಾರು ಗಾಡಿ. ಇವಾಗ ಇವಳು ಎಲ್ಲಿಗೆ ಹೋಗಿದ್ದಾಳೋ, ಅದೇನ್ ಅನಾಹುತ ಮಾಡ್ಕೊಂಡ್ ಬರ್ತಾಳೋ ಅಂತ ಭಯ ಆಗ್ತಾ ಇದೆ. ನಿಂತ್ಕೋ ಅನಿತಾ. ಎಲ್ಲಿಗೆ ಹೋಗಿದ್ದೆ? ನೀನೀಗ ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ನಾವ್ ಏನ್ ತಿಳ್ಕೊಬೇಕು? ನಮಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಡೋಂಟ್ ವರಿ ಅಣ್ಣ, ನಾನೇನ್ ಸತ್ತೋಗಲ್ಲ. ನಾನ್ ಬದುಕಿರೋದು ನನ್ನ ಈ ಪರಿಸ್ಥಿತಿಗೆ ತಂದವ್ರ ನೆಮ್ಮದಿನ, ಅವ್ರ ಜೀವನನ ಸಾಯಿಸೋದಕ್ಕೆ. ಏನಮ್ಮ ಮಾತಾಡ್ತಾ ಇದೀಯಾ? ಇವಾಗ ನೀನು ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ? ರಾಘವೇಂದ್ರನ್ ಪ್ರಾಣ ತೆಗೆಯೋದಕ್ಕೆ ಹೋಗಿದ್ದೆ. ಏನ್ ತಮಾಷೆ ಮಾಡ್ತಿದ್ಯಾ ನೀ? ಒಬ್ರನ್ನ ಕೊಲ್ಲೋದು ಅಂದ್ರೆ ನಿಂಗೆ ಅಷ್ಟು ಈಸಿ ಆಗೋಯ್ತಾ? ಏ ಅನಿತಾ, ನಿಂಗ್ ಯಾಕೋ ಅತಿ ಆಯ್ತು ಕಣೆ. ಅಲ್ವೇ, ನಿಂಗ್ ಯಾಕೆ ಇಷ್ಟೊಂದು ಕೋಪ? ಈ ತರ ಕೆಟ್ಟ ಬುದ್ಧಿನ ಎಲ್ಲಿಂದ ಕಲ್ತ್ಯೆ? ನೋಡಿ, ನಾನ್ ಬದುಕಿರೋದೆ ನನ್ ದ್ವೇಷನ ತೀರ್ಸ್ಕೊಳ್ಳೋದಕ್ಕೆ. ಅವರಿಬ್ರು ಒಂದಾಗ್ ಬದುಕೋಕೆ ನಾನ್ ಅವಕಾಶ. ಅದಕ್ಕೋಸ್ಕರನೇ ಅವ್ರನ್ನ ಸಾಯಿಸ್ಬೇಕು ಅನ್ಕೊಂಡೆ. ಆದ್ರೆ ಅವನನ್ನ ಕಾಪಾಡಿ ಅವಳು ಬಲಿಯಾದ್ಲು. ಯಾರ್ ಸತ್ರೇನು, ಒಟ್ನಲ್ಲಿ ಅವರಿಬ್ರು ಒಂದಾಗ್ಬಾರ್ದು ಅಷ್ಟೇ. ನನ್ನನ್ ರಿಜೆಕ್ಟ್ ಮಾಡಿ ಹೋದ ರಾಘವೇಂದ್ರನ್ಗೆ ಆ ಝಾನ್ಸಿ ಸಿಗಲ್ಲ. ಅವನ್ ನನಗ್ ಮಾಡಿದ ಅವಮಾನಕ್ಕೆ ಪ್ರತೀಕಾರ ತೀರ್ಸ್ಕೊಂಡಾಯ್ತು. ಅವನ್ ಜೀವನ ಪೂರ್ತಿ ಅವಳ ನೆನಪಲ್ಲೇ ನರಳಬೇಕು. ಅನಿತಾ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯ. ಹೆಣ್ಣು ಮಕ್ಕಳಿಗೆ ಇಷ್ಟು ಹಠ ದ್ವೇಷ ಒಳ್ಳೇದಲ್ಲ. ಇದರಿಂದ ಖಂಡಿತ ಯಾರಿಗೂ ಒಳ್ಳೇದು ಆಗಲ್ಲ. ನನಗಾಗದೆ ಇರೋ ಒಳ್ಳೇದು ಅವರಿಗೂ ಆಗ್ಬಾರ್ದು. ನಾವ್ ಇವಳನ್ನ ಇಷ್ಟೊಂದು ಮುದ್ದು ಮಾಡಿ ಬೆಳೆಸಿದ್ದೆ ತಪ್ಪಾಗೋಯ್ತು ಅನಿಸ್ತಿದ್ಯಲ್ಲ ರೀ. ಅಮ್ಮ, ಇವಳನ್ನ ಯಾವಾಗ ತಿದ್ಬೇಕಾಗಿತ್ತೋ ಅವಾಗ ಬಿಟ್ರಿ. ಅದು ಇವಾಗ ಇಲ್ಲಿ ಬಂದು ನಿಂತಿದೆ. ಹೀಗೆ ಕಂಟಿನ್ಯೂ ಆದ್ರೆ ನಮ್ಮನ್ನ ಎಲ್ಲಿ ಕರ್ಕೊಂಡೋಗಿ ನಿಲ್ಸುತ್ತೋ ಗೊತ್ತಿಲ್ಲ. ಡಾಕ್ಟರ್, ಡಾಕ್ಟರ್,
ಮೇಡಮ್ ಕಣ್ಬಿಡಿ ಮೇಡಮ್, ನಿಮ್ಗೇನಾಗಲ್ಲ, ನಾನಿದ್ದೀನಿ. ಡಾಕ್ಟರ್ ಬರ್ತಾರೆ ಮೇಡಮ್, ಕಣ್ಬಿಡಿ ಮೇಡಮ್, ಪ್ಲೀಸ್ ಪ್ಲೀಸ್ ಮಾತಾಡಿ ಮೇಡಮ್. ಡಾಕ್ಟರ್ 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 ಆಕ್ಸಿಡೆಂಟ್ ಆಗೋಗಿದೆ ಡಾಕ್ಟರ್. ಹೇಗಾದ್ರೂ ಮಾಡಿ ನೀವೇ ಕಾಪಾಡಬೇಕು ಡಾಕ್ಟರ್. ಹೆಡ್ ಇಂಜುರಿ ಆಗಿ ಬ್ಲಡ್ ತುಂಬಾ ಲಾಸ್ ಆಗಿದೆ. ಸಿಸ್ಟರ್ಸ್, ಮೊದಲು ಇವರನ್ನ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಿ. ಕಮಾನ್ ಫಾಸ್ಟ್ ಫಾಸ್ಟ್. ಸರ್ ಪ್ಲೀಸ್ ನೀವಿಲ್ಲೇ ಇರಿ. ಅವ್ರ ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡಿ ಆಪರೇಷನ್ ಬೇಕು ಅಂದ್ರೆ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಡಾಕ್ಟರ್ ಪ್ಲೀಸ್ ಡಾಕ್ಟರ್, ಹೇಗಾದ್ರೂ ಮಾಡಿ ಅವ್ರ ಜೀವನ ಕಾಪಾಡಿ ಡಾಕ್ಟರ್. ಝಾನ್ಸಿ ಮೇಡಮ್ನ ಉಳಿಸ್ಕೊಡಿ ಡಾಕ್ಟರ್. ನೋಡಿ, ನಾವು ಎಷ್ಟು ಸೀರಿಯಸ್ ಇಂಜುರಿ ಆಗಿದೆ ಅಂತ ಮೊದಲು ಚೆಕ್ ಮಾಡಬೇಕು. ಅಲ್ಲಿವರೆಗೂ ನಾವು ಏನು ಹೇಳೋದಕ್ಕಾಗೋದಿಲ್ಲ. ಡಾಕ್ಟ್ರೆ, ಅವ್ರಿಗೆ ಏನು ಆಗ್ಬಾರ್ದು, ಅವರು ಮೊದ್ಲಿನ ರೀತಿ ಆಗ್ಬೇಕು. ಮೊದಲು ಅವ್ರ ಕಂಡೀಷನ್ ಹೇಗಿದೆ ಅಂತ ನೋಡ್ತೀನಿ, ನೀವು ಇಲ್ಲೇ ಇರಿ. ತರುಣ, ಝಾನ್ಸಿ ಮೇಡಮ್ಗೆ ಏನು ಆಗಲ್ಲ ತಾನೆ? ಇಲ್ಲ, ಝಾನ್ಸಿ ಮೇಡಮ್ಗೆ ಏನು ಆಗ್ಬಾರ್ದು, ಅವ್ರಿಗೇನು ಆಗಲ್ಲ ಅಲ್ವೇನೋ? ಧೈರ್ಯವಾಗಿರೋ ರಾಘು, ಚಾನ್ಸಿಗೆ ಏನು ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಪ್ಲೀಸ್ ಕಣೋ, ಸಮಾಧಾನ ಮಾಡ್ಕೊಳ್ಳೋ ರಾಘು. ಯಜಮಾನ್ರೆ ಏನಾಯ್ತು? ಯಾಕೋ ಗಾಬರಿಯಿಂದ ಓಡ್ ಬರ್ತಾ ಇದ್ಯಾ? ಇವಾಗ ತಾನೇ ತರುಣ್ ಫೋನ್ ಮಾಡಿದ್ರು, ದೊಡ್ಡ ಅನಾಹುತ ಆಗೋಗಿದೆ. ಅನಾಹುತ? ಅದೇನು ಅಂತ ಸರಿಯಾಗಿ ಹೇಳು ರಾಯ್. ಚಾನ್ಸಿ ಮೇಡಮ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಹೇ, ಝಾನ್ಸಿಗೆ ಏನಾಗಿದೆ? ಅವಳು ಎಲ್ಲಿದ್ದಾಳೆ? ಹೇಗಿದ್ದಾಳೆ? ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರಂತ ಯಜಮಾನ್ರೆ. ನಡಿ, ನಾನ್ ಝಾನ್ಸಿ ನೋಡ್ಬೇಕು. ನಡಿ, ಗಾಡಿ ತೆಗಿಯಕ್ ಹೇಳೋ. ರಾಘು, ಡಾಕ್ಟರ್, ಅವ್ರಿಗೇನು ಆಗಿಲ್ಲ ತಾನೆ? ಅವ್ರ ತಲೆಗೆ ತುಂಬಾ ದೊಡ್ಡದಾಗಿ ಪೆಟ್ಟು ಬಿದ್ದಿದೆ. ಸೊ ಇಮಿಡಿಯೇಟ್ ಆಗಿ ಮೇಜರ್ ಸರ್ಜರಿ ಮಾಡಲೇಬೇಕು. ಮಾಡಿ, ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ಒಟ್ಟಿನಲ್ಲಿ ಅವ್ರ ಜೀವನ ಉಳಿಸ್ಕೊಡಿ ಡಾಕ್ಟರ್. ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಪ್ರತಿಯೊಬ್ಬ ಪೇಷಂಟ್ದು ಜೀವ ಕಾಪಾಡಬೇಕು ಅಂತಾನೆ ನಾವು ಪ್ರಯತ್ನ ಮಾಡೋದು. ಒಟ್ಟಿನಲ್ಲಿ ನಾವು ಆಪರೇಷನ್ ಅಂತೂ ಮಾಡ್ತೀವಿ, ಆದ್ರೆ ಅವ್ರ ಜೀವಕ್ಕೆ ಯಾವುದೇ ಗ್ಯಾರಂಟಿನ ನಾವು ಕೊಡೋದಿಕ್ಕಾಗೋದಿಲ್ಲ. ಹಾಗೆ ಮಾತ್ರ ಹೇಳ್ಬೇಡಿ ಡಾಕ್ಟರ್, ಏನಾದ್ರೂ ಮಾಡಿ ಝಾನ್ಸಿ ಮೇಡಮ್ನ ಉಳಿಸ್ಕೊಡಿ. ನೋಡಿ, ಇದು ಮೇಜರ್ ಆಪರೇಷನ್ ಆಗಿರೋದ್ರಿಂದ ಡಿಕ್ಲರೇಷನ್ ಫಾರ್ಮ್ಗೆ ಅವ್ರ ಮನೆಯವ್ರು ಯಾರಾದ್ರೂ ಸಹಿ ಮಾಡಬೇಕು. ಡಾಕ್ಟರ್, ಅವ್ರ ಮನೆಯವ್ರು ಯಾರು ಬಂದಿಲ್ಲ. ಹಾಗಾದ್ರೆ ನಾವು ಆಪರೇಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಸಂಬಂಧಪಟ್ಟವರು ಸಹಿ ಮಾಡಲೇಬೇಕು. ನಾನಿದ್ದೀನಿ ಡಾಕ್ಟರ್, ನಾನಿದ್ದೀನಿ, ನಾನು ಸೈನ್ ಮಾಡ್ತೀನಿ. ಅವ್ರಿಗೆ ನೀವೇನಾಗ್ಬೇಕು? ಅವ್ರಿಗೂ ನಿಮ್ಗೂ ಏನ್ ಸಂಬಂಧ? ನಾನು ಅವ್ರ ಗಂಡ ಡಾಕ್ಟರ್. ಒಳಗಡೆ ಮಲ್ಗಿರೋರು ನನ್ನ ಹೆಂಡತಿ, ಅವರು ನನ್ನ ಜೀವ. ಎಲ್ಲಿ ಸೈನ್ ಮಾಡ್ಬೇಕು ಹೇಳಿ ಡಾಕ್ಟರ್, ಎಲ್ಲಿ ಸೈನ್ ಮಾಡ್ಬೇಕು ಹೇಳಿ, ಆದ್ರೆ ಅವ್ರ ಜೀವನ ಉಳಿಸ್ಕೊಡಿ. ಹಾಗಾದ್ರೆ ಓಕೆ. ಕಾವ್ಯ, ಬರಮ್ಮ ಇಲ್ಲಿ. ಇವ್ರ ಹತ್ರ ಫಾರ್ಮ್ಗೆ ಸಿಗ್ನೇಚರ್ ತಗೊಳಮ್ಮ. ಸರಿ ಸರ್. ಸರ್, ಇಲ್ಲೊಂದು ಸಿಗ್ನೇಚರ್ ಮಾಡಿ.